ದುರಂತ ಏನಂದ್ರೆ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ 176ನೇ ವಿಧಿಯನ್ನ ಓದದೆ ಹೋಗಿರ್ತಕ್ಕಂಥದ್ದು ದುರಂತ. ಆದ್ದರಿಂದ ಇಂತಹ ರಾಜ್ಯಪಾಲರು ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ. ಆದ್ದರಿಂದ ರಾಜ್ಯಪಾಲರು ಗೌರವಯುತವಾಗಿ ಕರ್ನಾಟಕದಿಂದ ನಿರ್ಗಮಿಸಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಶಾಂತಿಯುತವಾದಂತಹ ರಾಜ್ಯದಲ್ಲಿ ಇಂತಹ ಒಂದು ಘಟನೆ ನಡೀತಿದೆ ಅಂದ್ರೆ ಇದು ದುರದೃಷ್ಟಕರ ಸಂಗತಿ. ಬಿಜೆಪಿ ನಾಯಕರು ಇವತ್ತು ತವರ್ ಚಂದ್ ಗೆಹ್ಲೋಟ್ ಬಗ್ಗೆ ಬಹಳ ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ರಾಜ್ಯಪಾಲರು ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದೆ ಅವರ ಜಾತಿ ಕುಲ ಎಲ್ಲ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಹಿಂದುಳಿದ ಜಾತಿ ದಲಿತರ ಜಾತಿ ಪರವಾಗಿ ನಿಂತಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತ ಅವರೇ ಟೀಕೆ ಮಾಡ್ತಾರೆ. ಆದ್ರೆ ಇವತ್ತು ಬಿಜೆಪಿಯವರೇ ಆ ಜಾತಿ ವಿಷಯನ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವ್ರು ಯಾವ ವಿಷಯ ಬೇಕಾದ್ರೆ ಪ್ರಸ್ತಾಪನೆ ಮಾಡ್ಲಿ. ಆದ್ರೆ ಕರ್ನಾಟಕದ ವಿಧಾನಸಭೆಯ ಘನತೆವೆತ್ತ ಅಂತ ರಾಜ್ಯಪಾಲರು ಈ ಸಭೆಯ ಅಧಿವೇಶನಕ್ಕೆ ಬಂದು ಇವತ್ತು ಒಂದು ಭಾಷಣ ಮಾಡದೆ ಇವತ್ತು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಏನ್ ತೀರ್ಮಾನ ಕೈಗೊಳ್ಳುತ್ತೋ ಅದ್ರ ಬಗ್ಗೆ ಅವರು ಅಧ್ಯಯನ ಮಾಡಿ ಹೇಳ್ತಾರೆ. ಆದ್ರೆ ಮಹಾತ್ಮ ಗಾಂಧಿರವರ ಹೆಸರಿನಲ್ಲಿ ಇಡೀ ದೇಶ ವಿಶ್ವವೇ ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಡೀತಾ ಇದೆ. ಅಂತಹ ಮಹಾನ್ ವ್ಯಕ್ತಿಯ ಹೆಸರನ್ನ ಇವತ್ತು ಕೇಂದ್ರ ಸರ್ಕಾರ ತೆಗೆದಿದೆ ಅಂದ್ರೆ ಅದ್ರ ಬಗ್ಗೆ ರಾಜ್ಯಪಾಲರನ್ನೇ ಖಂಡನೆ ಮಾಡಬೇಕಾಯ್ತು. ಕೇಂದ್ರ ಸರ್ಕಾರದ ಕೈಗೊಂಬೆ ಆದ್ರೂ ಸಹ ಮಹಾತ್ಮ ಗಾಂಧಿ ಹೆಸರಿಗಾದ್ರೂ ಅವರು ಗೌರವ ಕೊಡಬೇಕಾಯ್ತು. ಆದ್ರೆ ದುರಂತ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಅಧ್ಯಕ್ಷರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೋ ಅದೇ ರೀತಿ ಗವರ್ನರ್ ಸಹ ನಡ್ಕೊಂಡಿದ್ದಾರೆ. ಗವರ್ನರ್ಗೆ ತಕ್ಕ ಸ್ಥಾನ ಅಲ್ಲ ಅದು. ಗವರ್ನರ್ ಸ್ಥಾನ ಇಡೀ ದೇಶದಲ್ಲಿ ಅತ್ಯುನ್ನತವಾದಂತಹ ಒಂದು ರಾಷ್ಟ್ರಪತಿನ ಹೊರತುಪಡಿಸಿದ್ರೆ ಇವತ್ತು ರಾಜ್ಯಕ್ಕೆ ಮುಖ್ಯವಾಗಿರತಕ್ಕಂಥ ಸ್ಥಾನ. ಅಂತಹ ಘನತೆವೆತ್ತ ಗವರ್ನರ್ ಇವತ್ತು ನಮ್ಮ ರಾಜ್ಯಕ್ಕೆ ಅಪಮಾನ ಮಾಡಿದರೆ ಕೂಡಲೇ ಕರ್ನಾಟಕದ ಕನ್ನಡಿಗರ ಕ್ಷಮೆ ಕೊಡ್ರಿ, ಇಲ್ಲಿಂದ ನಿರ್ಗಮಿಸಬೇಕಂತ ನಾವು ಆಗ್ರಹಪಡ್ತೀವಿ.